ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ತುಂಬಾನೇ ಸ್ಪೆಷಲ್ ಆಗಿರುವಂಥ ಮಂಗಳೂರು ತೊಂಡೆಕಾಯಿ ಹಾಕ್ಬಿಟ್ಟು ಸಾಂಬಾರು ಯಾವ ಥರ ಮಾಡೋದಂತ ಹೇಳಿ ತೋರಿಸ್ತಾ ಇದ್ದೀನಿ. ತುಂಬಾನೇ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿ ಕೂಡ ಇರುತ್ತೆ ರೆಸಿಪಿ. ಆ್ಯಂಡ್ ಕೊನೆವರೆಗೂ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡ್ಬೋದು. ಮೊದಲಿಗೆ ನಾನು ಮಂಗಳೂರು ತೊಂಡೆಕಾಯಿನ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಇದನ್ನು ನೀಟಾಗಿ ನೀರು ಮತ್ತು ಸ್ವಲ್ಪ ಬೇಕಿಂಗ್ ಸೋಡಾ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಎಲ್ಲದನ್ನು ವಾಶ್ ಮಾಡ್ಕೊಳ್ತೀನಿ. ಈ ಥರ 10-15 ನಿಮಿಷ ನಾವು ಯಾವುದೇ ತರಕಾರಿನ ನೆನೆ ಹಾಕ್ಬಿಟ್ಟು ಆಮೇಲೆ ಯೂಸ್ ಮಾಡೋದ್ರಿಂದ ಅದರಲ್ಲಿ ಔಷಧಿ ಏನಾದರೂ ಸಿಂಪಡಣೆ ಮಾಡಿದರೆ ಅದೆಲ್ಲ ನೀರಿನಲ್ಲಿ ಈಸಿಯಾಗಿ ವಾಶ್ ಆಗಿಬಿಡುತ್ತೆ. ಜಾಸ್ತಿ ನಾವು ವಾಶ್ ಮಾಡಬೇಕನ್ನೋ ಅವಶ್ಯಕತೆ ಇರಲ್ಲ. ಸೊ ಕೆಮಿಕಲ್ ಎಲ್ಲ ಏನಿರುತ್ತೆ ತರಕಾರಿ ಮೇಲೆ ಅದನ್ನು ನಾವು ನೀಟಾಗಿ ತೊಳೆಯೋ ಪರ್ಪಸ್ ಅಷ್ಟೇ. ಆ ಉದ್ದೇಶದಿಂದ ನಾನು ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ನೆನೆಸಿಟ್ಟು ಆಮೇಲೆ ತರಕಾರಿನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಈ ಮಂಗಳೂರು ತೊಂಡೆಕಾಯಿ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ತೊಂಡೆಕಾಯಿನ ನಾವು ಫ್ರಿಜ್ಜಲ್ಲಿ ಇಡುವಂಥ ಅವಶ್ಯಕತೆ ಏನಿಲ್ಲ. ಹೊರಗಡೆನೇ ನಾವು ತುಂಬ ದಿನಗಳ ಕಾಲ ಇಡ್ಬೋದು. ಈ ತೊಂಡೆಕಾಯಿ ಯಾವುದೇ ಕಾರಣಕ್ಕೂ ಒಳಗಡೆ ಕೆಂಪಾಗಲ್ಲ, ಹಣ್ಣಾಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಹಣ್ಣಾಗಲ್ಲ. ಸೊ ಅದೊಂದು ಅಡ್ವಾಂಟೇಜು. ನೋಡೋಣ ನಾನು ತಂದಿರೋ ತೊಂಡೆಕಾಯಿ ಯಾವ ಥರ ಇದೆ ಅಂತ ಹೇಳಿ. ಫಸ್ಟು ನೀಟಾಗಿ ಎಲ್ಲದನ್ನು ತೊಳ್ಕೊಂಡು ಆದಮೇಲೆ ನಾವು ಚಿಕ್ಕದಾಗಿ ಇದನ್ನು ಕಟ್ ಮಾಡ್ಕೊಳ್ಳೋಣ. ಉದ್ದುದ್ದಕ್ಕೆ ಸ್ಲೈಸ್ನ ಮಾಡ್ಕೊಳ್ಳೋಣ. ಯೂಶಲಿ ನಾವು ತೊಂಡೆಕಾಯಿಗಳನ್ನ ಹೋಟೆಲ್ಗಳಲ್ಲೆಲ್ಲ ಸಾಂಬಾರು ತೊಗೊಂಡು ತಿಂದರೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿರ್ತಾರೆ. ಬಟ್ ಮನೆಯಲ್ಲಿ ನಾವು ಆರಾಮಾಗಿ ಸಾಂಬಾರು ಮಾಡ್ಕೊಳ್ತೀವಲ್ಲ, ಹಾಗಾಗಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಆ ಕಡೆ ಈ ಕಡೆ ನೀಟಾಗಿ ಕಟ್ ಮಾಡಿಕೊಂಡು ಈ ಥರ ಉದ್ದುದ್ದಕ್ಕೆ ಸ್ಲೈಸ್ ಮಾಡಿಕೊಂಡು ಆಮೇಲೆ ಸಾಂಬಾರು ಮಾಡೋದ್ರಿಂದ ಚೆನ್ನಾಗಿರುತ್ತೆ ತೊಂಡೆಕಾಯಿ ತಿನ್ನುವಾಗ. ಸೊ ಬನ್ನಿ, ನಾನಿವಾಗ ಎಲ್ಲದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಬಂದ್ಬಿಟ್ಟು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಆಮೇಲೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಶುಂಠಿ ಇದೆಲ್ಲ ಬೇಕಾಗುತ್ತೆ. ಮೊದಲಿಗೆ ನಾನೊಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿ ಮಾಡಿ ಆದಮೇಲೆ ಇದಕ್ಕೆ 4-5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಲಿ. ಅದಾದಮೇಲೆ ನಾನು ಇದಕ್ಕೆ ರುಚಿಗೆ ಅಂದರೆ ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಇದೆಲ್ಲ ಚಿಟಪಿಟ ಸಿಡ್ದು ಆದರೆ ನಾನು ಜಜ್ಜಿರುವಂಥ ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ದಾಗ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದ್ರೆ ಒಗ್ಗರಣೆಯ ಒಂದು ಸ್ಮೆಲ್ಲು ಮನೆಯೆಲ್ಲ ಗಮ್ ಅಂತಿರುತ್ತೆ. ಸೊ ಬೆಳ್ಳುಳ್ಳಿ ಎಲ್ಲ ಹಾಕಿ ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಹಸಿ ಮೆಣಸಿನ್ಕಾಯಿ ಏನಿರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಒಣಮೆಣಸಿನ್ಕಾಯಿ ಕೂಡ ಒಗ್ಗರಣೆಗೆ ಹಾಕ್ಕೊಳ್ಬೋದು. ಅದಾದಮೇಲೆ ನಾನು ಚಿಕ್ಕ ಈರುಳ್ಳಿ, ಶಾಲೆಟ್ಸ್ ಏನು ತೊಗೊಂಡ್ಬಂದಿದ್ನಲ್ಲ ಆ ಶಾಲೆಟ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ನಾವು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದಾದಮೇಲೆ ನಾನು ಒಂದು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯೂಶಲಿ ನಾನು ರಫ್ ಆಗಿ ಚಾಪ್ ಮಾಡಿಬಿಡ್ತೀನಿ, ಯಾಕೆಂದರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾವು ಫ್ರೈ ಮಾಡಿದಾಗ ಇದೆಲ್ಲ ಕಲಸೋಗ್ಬಿಡುತ್ತೆ, ಬೆಂದಾಗ ಕಲಸುತ್ತಲ್ವ. ಸೊ ಹಾಗಾಗಿ ನಾನು ರಫ್ ಆಗಿ ಚಾಪ್ ಮಾಡ್ಕೊಳ್ತೀನಿ. ಬಟ್ ತಿಂಡಿಗಳಿಗೆ ನೀಟಾಗಿ ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ತೀನಿ. ಇದೆಲ್ಲ ಬೆಂದಿ ಆದಮೇಲೆ ನಾವು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ತೊಂಡೆಕಾಯಿ, ಆ ತೊಂಡೆಕಾಯಿನ ಈ ಒಗ್ಗರಣೆಗೆ ಸೇರಿಸ್ಕೊಂಡ್ಬಿಟ್ಟು ಈ ತೊಂಡೆಕಾಯಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿ ಈ ಟೊಮೊಟೊ, ಈರುಳ್ಳಿ ಏನೇನು ಬೆಂದಿರತ್ತಲ್ಲ ಇದ್ರ ಜೊತೆ ಇದು ಚೆನ್ನಾಗಿ ಮಿಕ್ಸ್ ಆಗಲಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಾನು ಸ್ವಲ್ಪ ಕಲ್ಲುಪ್ಪು ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಹಳದಿ ಪೌಡರ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಬೇಗ ಬೇಯಬೇಕು ಅಂದರೆ ನೀವು ಕುಕ್ಕರಲ್ಲಿ ಕೂಡ ಹಾಕ್ಕೊಂಡು ಒಂದು ವಿಷಲ್ ಮಾಡ್ಕೊಳ್ಬೋದು. ಈ ಥರ ಒಗ್ಗರಣೆ ಹಾಕಿ ಬೇಯಿಸ್ಕೊಳ್ತೀನಿ ಅಂದರೆ ನೀವು ಜಸ್ಟ್ ಅಷ್ಟನ್ನ ಉಪ್ಪು ಹಾಕ್ಬಿಟ್ಟು ಪ್ಲೇಟ್ ಕ್ಲೋಸ್ ಮಾಡಿದ್ರೆ ಸಾಕು. ಮತ್ತು ನಾನು ಮನೆಯಲ್ಲೇ ರುಬ್ಬಿಟ್ಕೊಂಡಿದ್ದಂಥ ಸ್ವಲ್ಪ ಡ್ರೈ ಖಾರನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಸ್ಪೆಷಲ್ ಖಾರ, ಸಾಂಬಾರ್ಗೆ ಅಂತ ಮಾಡಿ ಎತ್ತಿಟ್ಕೊಂಡಿರುವಂಥ ಖಾರ. ತುಂಬಾ ಟೇಸ್ಟಿಯಾಗಿರುತ್ತೆ ಸಬ್ಜಿಗೆ, ಸಾಂಬಾರ್ಗೆ, ಎಲ್ಲದಕ್ಕೂ. ನಿಮಗೇನಾದರೂ ಈ ಖಾರದ ಒಂದು ರೆಸಿಪಿ ಬೇಕಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸಾಂಬಾರ್ಗೆ ಈ ಥರ ಡ್ರೈ ಖಾರ ಯಾವ ಥರ ಅಂದರೆ ಬೇಳೆ ಸಾಂಬಾರ್ಗೆ ಎಸ್ಪೆಷಲಿ ಸ್ವಲ್ಪ ಡ್ರೈ ಖಾರನ ಯಾವ ಥರ ಮಾಡೋದು ಮನೇಲಿ ಅಂತ ಹೇಳಿ ನಾನು ನಿಮಗೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಇನ್ನು ನೆಕ್ಸ್ಟ್ ಬಂದಿರೋ ಅಂಥ ಬೇಳೆನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಬೇಳೆನ ಸೇರಿಸ್ಕೊಂಡು ಆದಮೇಲೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ನೋಡಿಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳೋಣ. ಇನ್ ಕೇಸ್ ನಿಮಗೆ ಗಟ್ಟಿಯಾಗಿ ಸಾಂಬಾರು ಬೇಕು ಅಂದರೆ ಸ್ವಲ್ಪ ನೀರನ್ನು ಕಡಿಮೆ ಆ್ಯಡ್ ಮಾಡ್ಕೊಳ್ಳಿ. ತೆಳುವಾಗಿ ಬೇಕು ಅಂದರೆ ಸಾಂಬಾರು ಎಷ್ಟು ಜನ ಇದ್ದಾರೆ ಅಂತ ನೋಡ್ಕೊಂಡ್ಬಿಟ್ಟು ನೀವು ನೀರನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ.
ಈ ಬೇಳೆ ಹಾಕಿ ಆದ್ಮೇಲೆ ತರಕಾರಿನ ಒಂದ್ಸರಿ ಚೆನ್ನಾಗಿ ತಿರುಗಿಸ್ಕೊಂಡ್ಬಿಟ್ಟು ಅದಾದ್ಮೇಲೆ ಒಂದು 10-15 ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ತೊಂಡೆಕಾಯಿ ಅಷ್ಟರಲ್ಲಿ ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ. ಫೈನಲ್ ಆಗಿ ನೀವು ಇದಕ್ಕೆ ಹುಣಸೆ ಹುಳಿನ ಮಾಡಿ ಎತ್ತಿಟ್ಕೊಂಡಿದ್ರೆ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಾದ್ಮೇಲೆ ಸ್ವಲ್ಪ ಹುಣಸೆ ಹುಳಿನ ಹಾಕೊಂಡು ಒಂದು 5-10 ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಸಾಂಬಾರ್ ರೆಡಿ ಆಗಿಬಿಡುತ್ತೆ. ಈ ಮಂಗಳೂರು ತೊಂಡೆಕಾಯಿ ಸಾಂಬಾರ್ ಏನಿದೆಯಲ್ಲ ಇದು ತುಂಬಾನೇ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಒಂದ್ಸರಿ ಖಂಡಿತ ಟ್ರೈ ಮಾಡಿ ನೋಡಿ. ಇವಾಗ ಸೀಸನಲ್ಲಿ ತೊಂಡೆಕಾಯಿ ಎಲ್ಲ ಕಡೆ ಸಿಗ್ತಾ ಇದೆ. ಆ್ಯಂಡ್ ಈ ಸಾಂಬಾರು ನಮಗೆ ರೈಸ್ ಜೊತೆ, ಮುದ್ದೆ ಜೊತೆ, ಇವನ್ ದೋಸೆ, ಇಡ್ಲಿ, ಚಪಾತಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ನೀವು ಉಪ್ಪು ಹಾಕಿ ಅದಾದ್ಮೇಲೆ ತುಪ್ಪ ಕೂಡ ಇದ್ರೆ 1 ಟೀ ಸ್ಪೂನ್ ಅಷ್ಟು ತುಪ್ಪ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಒಂದು 5 ನಿಮಿಷ ಚೆನ್ನಾಗಿ ಕುದಿ ಬಂದು ಆದಮೇಲೆ ನಾನು ಈ ಸಾಂಬಾರನ್ನ ರೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೈಟು ಡಿನ್ನರ್ಗೆ ಅಂತ ಹೇಳಿ ನಾನು ಈ ಸಾಂಬಾರನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಆ್ಯಂಡ್ ಇದಾಗಿತ್ತು ಗೈಸ್ ಇವತ್ತಿನ ರೆಸಿಪಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಇವತ್ತಿನ ರೆಸಿಪಿ ಯಾವ ಥರ ಅನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಕೂಡ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.